ನಮಸ್ತೆ ಅಂಡ್ ವೆಲ್ಕಮ್ ಟು ಶ್ರೀ ವ್ಲಾಗ್ಸ್ ಚಾನಲ್. ಇವತ್ತಿನ ದಿವಸ ನಾವು ಹಾಗಲಕಾಯಿಯ ಪಲ್ಯವನ್ನು ಅಥವಾ ಮಸಾಲೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ತಗೊಂಡಿದ್ದೀನಿ, ಒಂದು 2-3 ಬೆಳ್ಳುಳ್ಳಿ ಅನ್ನ ಹಾಕೊಂಡಿದ್ದೀನಿ, ಒಂದು ಟೊಮೊಟೊ ಇಷ್ಟನ್ನು ಹಾಕಿ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ಒಗ್ಗರಣೆಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕೊಂಡಿದ್ದೀನಿ. ಈ ಆಯಿಲ್ನಿಂದಲೇ ನಾವು ಹಾಗಲಕಾಯಿಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಅರ್ಧ ಕೆಜಿಯಷ್ಟು ಒಂದು ಹಾಗಲಕಾಯಿಯನ್ನು ರೌಂಡ್ ಆಗಿ ಹೆಚ್ಕೊಂಡಿದ್ದೀನಿ. ಸೊ ಇದನ್ನು ಆಯಿಲನ್ನು ಬೇಯಿಸ್ಬೇಕು. ಆಗ ಆ ರೀತಿ ಬೇಯಿಸಿದ್ರೆ ನಮ್ಮ ಹಾಗಲಕಾಯಿ ಏನು ಕಹಿ ಅಂಶ ಇದೆ ಅದು ಕಡಿಮೆ ಆಗುತ್ತೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತೀನಿ. ಉಪ್ಪು ಮತ್ತು ಅರಿಶಿನವನ್ನು ಹಾಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆಯೆಲ್ಲ ಬೇಯಿಸ್ಕೋಬೇಕು. ಎಣ್ಣೆಯಲ್ಲಿ ಬೇಯಿಸೋದ್ರಿಂದ ಏನಾಗುತ್ತೆ, ಚೆನ್ನಾಗಿ ಅದರ ಕಹಿ ಅಂಶ ಕಡಿಮೆ ಆಗುತ್ತೆ. ಆದ್ದರಿಂದ ಈ ಯಾವುದೇ ಹಾಗಲಕಾಯಿಯ ಖಾದ್ಯಗಳನ್ನು ಮಾಡಿದ್ರೂ ಈ ರೀತಿ ಮಾಡಿದರೆ ಕಹಿ ಅಂಶ ಕಡಿಮೆ ಆಗೋದ್ರಿಂದ ಈ ಪ್ರೊಸೆಸ್ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಬೆಂದಿದೆ ಆಲ್ರೆಡಿ ಹಾಗಲಕಾಯಿ. ಅದರಲ್ಲಿ ಅರಿಶಿನ ಪುಡಿಯನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಟ್ಲೀಸ್ಟ್ ನಮಗೆ 50% ಆದರೂ ಈ ಆಯಿಲಲ್ಲಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಈ ಥರ ಕೈ ಹಾಡ್ತಾ ಇದ್ದರೆ ತಳನೂ ಹಿಡಿಯೋದಿಲ್ಲ, ಹಾಗಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ನಮ್ಮ ಹಾಗಲಕಾಯಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೋಡ್ತಿರ್ಬೋದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಹಂತದಲ್ಲಿ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ಟೊಮೊಟೊ, ಆ ಮಸಾಲವನ್ನು ಹಾಕಿ, ಹಾಗೆ ನನಗೆ ಕರಿ ಕನ್ಸಿಸ್ಟೆನ್ಸಿ ಅಥವಾ ಮಸಾಲ ಕನ್ಸಿಸ್ಟೆನ್ಸಿ ಬೇಕಾಗಿರೋದ್ರಿಂದ ನೀರನ್ನು ಹಾಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಕುದಿಬೇಕದು. ಈ ಹಂತದಲ್ಲಿ ನಾನೇನು ಮಾಡಿದ್ದೀನಿ, ಹುಚ್ಚೆಳ್ಳು ಅಥವಾ ಕುರ್ಷಣಿ ಕಾಳು ಅಂತ ಏನು ಹೇಳ್ತಾರೆ ಅದನ್ನು ಫ್ರೈ ಮಾಡಿ ರುಬ್ಬಿಟ್ಕೊಂಡಿರೋಂಥ ಪೌಡರ್ ಇದೆ. ಆ ಪೌಡರನ್ನ 3 ಟೇಬಲ್ ಸ್ಪೂನನ್ನು ಹಾಕ್ತಾ ಇದ್ದೀನಿ. ನೀವು ಈ ರೀತಿ ಇಲ್ಲ ಅಂತಂದರೆ ಅದನ್ನು ಫ್ರೈ ಮಾಡಿ ನಾವೇನು ರುಬ್ಕೊಂಡ್ವಲ್ಲ ಮಸಾಲೆ ಅದಕ್ಕೆ ಹಾಕಿ ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಹಾಗೆಯೇ ಶೇಂಗಾ ಏನಿದೆ, ಶೇಂಗಾನು ಕೂಡ ಫ್ರೈ ಮಾಡಿ ರುಬ್ಬಿಟ್ಕೊಂಡಿರೋ ಪೌಡರ್ ಇದೆ, ಅದನ್ನು 3 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ಏನು ಕ್ವಾಂಟಿಟಿ ಹೇಳಿದ್ದೀನಲ್ಲ ಆ ಕ್ವಾಂಟಿಟಿನೇ ಚೆನ್ನಾಗಿ ಹುರ್ಕೊಂಡು ರೋಸ್ಟ್ ಮಾಡಿ ಮಸಾಲೆ ಏನು ರುಬ್ಕೊಂಡ್ವಲ್ಲ ಅದ್ರ ಜೊತೆಗೆ ಚೆನ್ನಾಗಿ ರುಬ್ಕೋಬೇಕು. ಇನ್ ಕೇಸ್ ನಿಮಗೆ ರೋಸ್ಟೆಡ್ ಪೌಡರ್ ಇರಲಿಲ್ಲ ಅಂತಂದರೆ ಆ ರೀತಿ ರುಬ್ಬಿ ಇಟ್ಕೋಬಹುದು. ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ 1 ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ. 1 ಟೀ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ಮತ್ತೆ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಈ ಹಂತದಲ್ಲಿ ನಾವು ಏನೇನು ಮಸಾಲೆ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ಹಾಗಲಕಾಯಿಗೆ ಇಟ್ಕೊಳ್ಳುತ್ತೆ, ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಸೊ ಅದು ಚೆನ್ನಾಗಿ ಕುದಿಬೇಕು. ಆ 2 ಇಂಗ್ರೀಡಿಯೆಂಟ್ ಅಂದರೆ ಈ ಹುಚ್ಚೆಳ್ಳು ಮತ್ತು ಅಥವಾ ಕುರ್ಷಣಿ ಕಾಳು ಮನೆಯಲ್ಲಿ ಹುರಿದಿರೋ ಪೌಡರ್ ಇರೋದ್ರಿಂದ ನಾನು ಹಾಕ್ಕೊಳ್ಳಿಲ್ಲ, ಅಂದರೆ ಮಸಾಲೆಗೆ ಹಾಕಲಿಲ್ಲ. ನಿಮ್ಮ ಮನೇಲಿ ಈ ಥರ ಇರಲಿಲ್ಲ ಅಂತಂದರೆ ನೀವು ಅದನ್ನು ರೋಸ್ಟ್ ಮಾಡಿಕೊಂಡು ಮಸಾಲೆಗೆ ಹಾಕ್ಕೊಂಡು ರುಬ್ಬಿ ಹಾಕಬೇಕಾಗುತ್ತೆ. ಈಗ ಈ ಹಂತದಲ್ಲಿ ಉಪ್ಪು ಏನಾದರೂ ಕಡಿಮೆ ಇತ್ತು ಅಂತಂದರೆ ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು. ಈಗ ನಾನು ಕೂಡ ಉಪ್ಪನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಸೊ ಈಗ ಚೆಕ್ ಮಾಡೋಣ ಅಂತ ನಮ್ಮ ಹಾಗಲಕಾಯಿ ಬೆಂದಿದೆಯೋ ಇಲ್ವೋ ಅಂತ. ಸೊ ಹಾಗಲಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಹಂತದಲ್ಲಿ ನಮ್ಮ ಹಾಗಲಕಾಯಿಯ ಮಸಾಲೆ ರೆಡಿ ಟು ಈಟ್. ನೀವು ಇದೇ ಥರ ರೆಸಿಪೀಸ್ಗಾಗಿ ನಮ್ಮ ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ದ ವಿಡಿಯೋ ಆ್ಯಸ್ ಮಚ್ ಆಸ್ ಪಾಸಿಬಲ್. ಥ್ಯಾಂಕ್ ಯು.